ಇದು ನೋಡಿ ಹೆಬ್ಬಲಸು, ಪೆಜಕ್ಕಾಯಿ, ವೈಲ್ಡ್ ಜಾಕ್ ಫ್ರೂಟು. ಇವತ್ತು ನಾನು ಮಂಗಳೂರಲ್ಲಿ ನೋಡಿದೆ. ಎಲ್ಲರೂ ಕೇಳ್ತಾ ಇದ್ರಲ್ಲ ಎಲ್ಲಿ ಸಿಗ್ತದೆ ಅಂತ. ಈ ವಿಡಿಯೋದು ಕೊನೆಗೆ ಹೇಳ್ತೇನೆ. ಆದರೆ ಇದರ ರೇಟ್ ಕೇಳಿ ಮಾತ್ರ ತಲೆಬಿಸಿ ಮಾಡ್ಕೊಳ್ಬೇಡಿ. ಆದರೆ ತಿನ್ನಲೇಬೇಕು ಅಂತ ಅನಿಸಿದವರು ಇದನ್ನು ಹೋಗಿ ತಗೊಳ್ಬೋದು. ವಿಡಿಯೋದ ಕೊನೆಗೆ ಲೊಕೇಶನ್ ಹೇಳ್ತೇನೆ, ಓಕೆನಾ? ಎಲ್ಲೆಲ್ಲೇ ಉಂಟು ತೂಕ ಒಂಜಿ ಪೆಟ್ಟು ಟೇಸ್ಟ್ ತೂಕ ಆಯ್ತು. ನಾನು 250 ಜಾಸ್ತಿ ಉಂಟು, 250 ಜಾಸ್ತಿ ಉಂಟು, 150 ಕೊಡ್ತೇನೆ. ಯಾವ್ದು ಇಜ್ಜನ್ನ 250 ಪರ ರೇಟ್ ಇಜ್ಜಿ. ಇದು ಕಮ್ಮಿ ಬಂಡಾಯ ಹೋಗುಚ್ಚಿ ಮಲ್ಲಜ್ಜ ఏతుండు ఇంత హరిస్తుంది ఇంత హరిస్తుంది అయితే చూడండా ఇంకొంది కేజీ ಇನ್ನ ರೇಟ್ ಭಯಂಕರ ಉಂಟು. ತಿಂಡಿ ಪಕ್ಕ ಇಂಕ ಜೆಪ್ಪರ ಉಂಟು ರಾತ್ರಿ ಎತ್ತೇ ಸೈತ್ ಹೋಗ ಇತ್ತು ಕೊರೆಯತ್ತ ಇಜ್ಜಿ ಅವು ಜಾಸ್ತಿ ಅಂడి ఎక్కువ తిరువల ಜಾಸ್ತಿ అండి. ಫೈನಲ್ ರೇಟ್ ಕರೆಕ್ಟ್ ಒಂಜಿ ರೇಟ್ ಬನ್ಲೆ ಫೈನಲ್ ರೇಟ್ ಯಾನ 140 ಕೊದ್ದು ಕನೈನ 140 ಕೊದ್ದು ಕನೈ ದಿನಾಲಿ ಅದು ಈ ರೇಂಜ್ ಒಂದು 200 ಬಂಡಲ ವೇಜರ್ ಇಜ್ಜಿ ಎಲ್ಲ ಮಲ್ಲದ ವಿಷಯ ಇಜ್ಜಿ ಆತ ರೇಟ್ ಇಜ್ಜಿ ಇದು ಒಕ್ಕಡೆ ಯಾನು ಮೇಲ್ಡು ಬುರೊಂದುಲ್ಲ ಅಂದು ಒಟ್ರಾಸಿ ರೇಟ್ ಬಂತು. ನಾನು ಇವನ ಹತ್ರ ತುಂಬಾ ಬಾರ್ಗೇನ್ ಮಾಡಿದೆ, ಸ್ವಲ್ಪ ಕಡಿಮೆ ಮಾಡಿದ್ರು. ನೀವು ಸಹ ಹಾಗೆ ಬಾರ್ಗೇನ್ ಮಾಡೋದಿದ್ರೆ ಮಾಡ್ಬೋದು. ಇದರ ಲೊಕೇಶನ್ ಬಂದ್ಬಿಟ್ಟು ಮಂಗಳೂರಲ್ಲಿ ಕರಾವಳಿ ಉತ್ಸವ ಮೈದಾನ ಆಗಿ ಸ್ವಲ್ಪ ಮುಂದುಗಡೆ ಹೋದ್ರೆ ಎಡಗಡೆಗೆ ಇವರು ಸ್ಟಾಲ್ ಇಟ್ಕೊಂಡಿದ್ದಾರೆ. ತುಂಬಾ ಒಳ್ಳೆಯವರು. ನಾನು ಕಡಿಮೆ ಮಾಡಲಿಕ್ಕೆ ಹೇಳಿದಾಗ ಮಾಡಿದ್ರು. ನೀವು ಸಹ ಟ್ರೈ ಮಾಡಿ. ಇವರ ಹತ್ರ ಹೆಬ್ಬಲಸು ಮಾತ್ರ ಅಲ್ಲ, ಬೇರೆ ಬೇರೆ ಫ್ರೂಟ್ಸ್ ಇದ್ದಾವೆ. ಒಳ್ಳೊಳ್ಳೆ ಜಾಕ್ ಫ್ರೂಟ್ ಇದೆ, ಹಲಸಿನ ಹಣ್ಣಿದೆ, ತುಂಬಾ ಸಖತ್ತಾಗಿದೆ. ತಗೊಳ್ಳೋದಿದ್ರೆ ತಗೊಳ್ಬಹುದು, ಓಕೆನಾ? ನಾನು ಇವತ್ತೇ ಮಾಡಿದ ವಿಡಿಯೋ ಇದು. ಇವತ್ತು ಡೇಟು 18 ಮಾರ್ಚ್ ಮೇ ಸಾರಿ